ನಿರ್ದೇಶಕರು KM ಚೈತನ್ಯ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದಯವಿಟ್ಟು ಮಾತನಾಡಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ತುಂಬಾ ಸಮಯವನ್ನ ತಗೊಂಡಿದ್ದೀವಿ ನಿಮ್ಮಿಂದ. ನೀವು ಆಗಲೇ 2 ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಇಲ್ಲಿ ಬಂದೀರ. ನಿಮ್ಮ ತಾಳ್ಮೆಗೋಸ್ಕರ ನಾನು ಬಹಳ ಕೃತಜ್ಞತೆಗಳು. ಬಹಳ ಬೇಗ ಮುಗಿಸ್ಬಿಡ್ತೀನಿ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಆದರೆ ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಡೈರೆಕ್ಷನ್ ಟೀಮ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಾನು ಯಾಕವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ ಅನ್ನೋದಕ್ಕೊಂದು ವಿಷಯ ಇದೆ. ಈ ಸಿನಿಮಾ 80ನೇ ಇಸ್ವಿಲಿ ನಡೆಯುವಂಥ ಕಥೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದರೂ 80ನೇ ಇಸ್ವಿ ಹುಟ್ಟಿದ್ರ ಅಂತ ಒಂದ್ಸತಿ ಕೇಳೋಣ. ಸೊ ಇದು ನನ್ನ ತಂಡ. 80ನೇ ಇಸ್ವಿಲಿ ಹುಟ್ಟಿಲ್ದಿದ್ರು ಸಹ ಅವರು ಅದನ್ನ ಚಾಚು ತಪ್ಪದೆ ರಿಸರ್ಚ್ ಮಾಡಿ ನಾನೇ 80ನೇ ಇಸ್ವಿಲಿ ಇದ್ದವನು, ನಾನು ಕೂಡ ತಪ್ಪು ಮಾಡದೇ ಇರೋ ಥರ ನೋಡ್ಕೊಂಡಿದ್ದವರು ಈ ನನ್ನ ತಂಡ. ಅದಕ್ಕೋಸ್ಕರ ನಾನು ಅವ್ರಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು. ಇನ್ನು 3 ಜನನ ನಟರನ್ನ ನಾವು ಸ್ಟೇಜ್ ಮೇಲೆ ಕರೆಯೋಕ್ಕಾಗಲಿಲ್ಲ. ಬಹಳ ಕ್ವಿಕ್ ಆಗಿ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತೀನಿ. ನಮ್ಮ ರಜತ್ ಅವರು, ನಮ್ಮ ಕಡ್ಡಿ ವಿಶ್ವ ಅವರು ಹಾಗೂ ಶ್ರೀನಿವಾಸ್ ಅನ್ನೋರು ಈ ಸಿನಿಮಾದಲ್ಲಿ ಡೆಬ್ಯೂ ಪಾತ್ರ ಮಾಡಿದರೆ. ಶ್ರೀನಿವಾಸ್ ಬನ್ನಿ. ಇದು ಅವರ ಮೊದಲನೇ ಸಿನಿಮಾ. ಬಹಳ ಮುಖ್ಯವಾದ ಪಾತ್ರದಲ್ಲಿ ಅವರಿದ್ದಾರೆ. ಎಲ್ರು ಬಹಳ ಸಂಕ್ಷಿಪ್ತವಾಗಿ ಕ್ವಿಕ್ ಆಗಿ ನಿಮ್ಮ ಮಾತು ಥ್ಯಾಂಕ್ಸ್ ಹೇಳೋವಾಗಿ. ಥ್ಯಾಂಕ್ಸ್ ಹೇಳಿದೆ ಸ್ಟಾರ್ಟ್ ಮಾಡೋದು. ಈ ಸಿನಿಮಾ ನನಗೆ ಫಸ್ಟ್ ಕಾಲ್ ಆ್ಯಕ್ಚುಲಿ ಕ್ಯಾಸ್ಟಿಂಗ್ ಅಲ್ಲಿ ಆಗೋಗಿತ್ತು. ಮೇಯ್ನು ನಾನು ಒಪ್ಕೊಳ್ಳೋ ರೀಸನ್ ಏನು ಅಂದರೆ ಚೈತನ್ಯ ಸರ್. ಆ ದಿನಗಳಿಂದ ನಾನು ತುಂಬ ದೊಡ್ಡ ಫ್ಯಾನ್ ಸರ್ಗೆ. ಅದಾದಮೇಲೆ ವಿನೋದ್ ಪ್ರಭಾಕರ್ ಸರ್, ಶ್ರೇಯಸ್ ಸರ್ ಫೋನ್ ಮಾಡಿದ್ರೆ ನಾನು ಫಸ್ಟ್ ಕೇಳಿದೆ ಅದನ್ನೇ, ಸರ್ ಬಲರಾಮನ ದಿನಗಳು ತಿರ್ಗಾ ಮಚ್ಚ ಸರ್ ಬೇಡ ಸರ್ ಅಂದೆ. ಇಲ್ಲ ನಿಮ್ಮ ಮಚ್ಚಬಾದವರು ಅವರ ಜೊತೆಗೆ ಬಂದ್ಬಿಡಿದೆ ಅಂದರು. ಆಯಿತು ಸರ್ ಮಾಡೋಣ ಅಂತ ತುಂಬ ಖುಷಿಯಾಗಿ ಮಾಡುವಂಥ ಸಿನಿಮಾ. ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹೇಳೋದು ಏನಿಲ್ಲ, ಆಲ್ರೆಡಿ ತುಂಬ ಹೇಳಾಗಿದೆ ಎಲ್ಲರೂ. ಸರ್ ಥ್ಯಾಂಕ್ ಯು. ಒಂದು ಚಿಕ್ಕದು ಹೇಳ್ಬಿಡ್ತೀನಿ. ಮೈಸೂರು ಫಸ್ಟ್ ಡೇ ನಾನು ಶೂಟಿಂಗ್ ಹೋದೆ. ನನ್ನ ಕಾಸ್ಟಿಂಗ್ ಆಗೋಗಿತ್ತು. ಸರ್ ಕೂತಿದ್ರು ಪ್ಯಾಡ್ ಹಿಡ್ಕೊಂಡು. ಸರ್ ನಮಸ್ಕಾರ ಅಂದೆ. ಯಾರೋ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು, ಯಾರೋ ಇವರು ಅಂದ್ರೆ ಏನು ಕೇಳ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಸರ್ ನಿಮ್ಮ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ಅವ್ರು ಎಷ್ಟು ಇನ್ವಾಲ್ವ್ ಆಗಿರ್ತಾರೆ, ಕೆಲಸ ತಗೊಳ್ಳುವಾಗ ಎಷ್ಟು ಆರಾಮಾಗಿ ನಮ್ಮ ಜೊತೆ ಇರ್ತಾರೆ. ಪ್ಲಸ್ ಎಷ್ಟು ಚೇರ್ ಹೊಡೆದೋಗಿದೆ ಅಂತ ನಮ್ಗೆ ಗೊತ್ತು, ಸ್ಮಿತಾ ಗೊತ್ತು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೊತ್ತು ಸರ್. ಬಟ್ ಥ್ಯಾಂಕ್ ಯು. ನಂದು ಒಳ್ಳೆ ಪಾತ್ರ ಸ್ಯಾಮ್ಸನ್ ಅಂತ. ಸೈಮನ್ ಯಾರು ಇವರು? ಸೈಮನ್, ಸಾರಿ ಸೈಮನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಶ್ವ ಸರ್. ಥ್ಯಾಂಕ್ ಯು ಸೊ ಮಚ್. ಶ್ರೀನಿವಾಸ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಕೈ ನಡೀತಾ ಇದೆ, ಫಸ್ಟ್ ಟೈಮ್ ಡೆಬ್ಯೂ ಸರ್. ನಾನೊಂದು ದೊಡ್ಡ ಪಾತ್ರ ಮಾಡಿದ್ದೀನಿ. ಇಷ್ಟನ್ನು ಸರ್ ಕ್ಯಾರೆಕ್ಟರ್ ಹೇಳ್ಬೋದಾ? ಸಾರಿ, ಒಂದು ಸ್ವಲ್ಪ ನಡಕ್ತಾ ಇದ್ದೀನಿ, ಗೊತ್ತಿರ್ಲಿಲ್ಲ ಕರೀತಾರೆ ಅಂತ. ಓಕೆ, ನಾನು ಎಲ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಟೈಮ್ ಸಕ್ಸಸ್ ಪಾರ್ಟಿಲಿ ಬರ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. ಅದಕ್ಕೆ ಬರುವ ಶ್ರೇಯಸ್ಸು ನಮ್ಮ ಶ್ರೇಯಸ್ಸಿಗೆ ಸಿಗ್ಬೇಕು. ಯಾಕೆಂದ್ರೆ ನಾನು 18 ವರ್ಷದ ಹಿಂದೆ ಆ ದಿನಗಳು ಮಾಡಿದ್ದು. ಆ ಸಿನಿಮಾ ಥರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಶ್ರೇಯಸ್ ಅವ್ರು ಬಂದರು. ಆ ಸಿನಿಮಾ ನಾನು ವಿನೋದ್ ಪ್ರಭಾಕರ್ ಅವ್ರನ್ನ ಲೀಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಕೂಡ ಶ್ರೇಯಸ್ ಅವರು ಕೇಳಿದ್ರು. ಶ್ರೇಯಸ್ ಅವರು, ಪದ್ಮಾವತಿ ಮೇಡಮ್ ಇಬ್ರು ಸೇರಿ ಈ ಸಿನಿಮಾನ ಬಹಳ ಅದ್ಭುತವಾಗಿ, ಬಹಳ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿದ್ದಾರೆ. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ಬಂದಿದ್ದಾರೆ. ನನ್ನ ಆದಿನಗಳು ಸಿನಿಮಾದಲ್ಲಿ ಇದ್ದಂಥ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತೆ ಈ ಸಿನಿಮಾಗೆ ಬರಲೇಬೇಕು ಅಂತ ಇನ್ಸಿಸ್ಟ್ ಮಾಡೋದು ಅವರು. ಸೊ ಈ ಸಿನಿಮಾ ಹೀಗೆ ಬರೋದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ನಿರ್ಮಾಪಕರು. ನಮ್ಮ ಟೈಟಲ್ ಲಾಂಚ್ ಮಾಡಿದಾಗ ನಮ್ಮ ನಿರ್ಮಾಪಕರು ಒಂದು ಮಾತನ್ನು ಹೇಳಿದರು, ನಾವು ಸುಮ್ಮನೆ ಹಾಗೆ ಬಂದು ಹೋಗುವಂಥ ನಿರ್ಮಾಪಕರಲ್ಲ, ಇಲ್ಲಿ ಉಳ್ಕೊಳ್ಳೋವಂಥ ನಿರ್ಮಾಪಕರು. ಒಂದು ಇತಿಹಾಸನ ಸೃಷ್ಟಿ ಮಾಡಕ್ಕೆ ಹೊರಟಿದ್ದೀವಿ ಏನೋ ಒಂದು ಮಾತನ್ನು ಹೇಳಿದರು. ಅದೇ ಟೈಟಲ್ ಲಾಂಚಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಒಂದು ಮಾತು ಹೇಳಿದರು, ನಾನು ಬರೀ ಬೆವರು ಮಾತ್ರ ಕೊಡೋದಿಲ್ಲ ಈ ಸಿನಿಮಾಗೆ, ನನ್ನ ರಕ್ತನೂ ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತಾ? ಈ 2 ಮಾತುಗಳನ್ನು ಇಬ್ರು ಕೂಡ ಉಳಿಸ್ಕೊಂಡಿದ್ದಾರೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ನಿರ್ಮಾಪಕರು, ಇಂಥ ಅದ್ಭುತವಾದ ಹೀರೋ ಸಿಕ್ಕಿರೋದು ನನ್ನ ಸೌಭಾಗ್ಯ. ಹಾಗೆ ನಮ್ಮ ಛಾಯಾಗ್ರಾಹಕರು HC ವೇಣು ಅವರು, ನೋಡಿದ್ರೆ ಅವ್ರನ್ನ ಎಷ್ಟೋ ಸಿನಿಮಾಗಳಲ್ಲಿ ನೀವು ಅವರ ವರ್ಕ್ ನೋಡಿದ್ರೆ. ಇದು ಅವರ 51ನೇ ಸಿನಿಮಾ.
ಅದ್ಭುತವಾಗಿ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ. ಇದು ಸಂತೋಷ್ ನಾರಾಯಣನ್ ಅವರ 51ನೇ ಸಿನಿಮಾ ಕೂಡ. ಅವರು ಈಸ್ ಅನದರ್ ಬಿಗ್ ಸ್ಟ್ರೆಂತ್ ಫಾರ್ ದಿಸ್ ಮೂವಿ. ನನ್ನ ಎಡಿಟರ್ ಇಲ್ಲಿ ಬಂದಿದ್ದಾರೆ, ಹರಿದಾಸ್ KGF ಅವರು. ದಯವಿಟ್ಟು ನಿಂತ್ಕೋಬೇಕು ಅಂತ ಹೇಳ್ಕೊಳ್ತೀನಿ. ನನ್ನ ಆದನೆಗಳು ಸಿನಿಮಾದಿಂದ ಇವಾಗಿನ ತನಕ ಎಲ್ಲ ಸಿನಿಮಾಗಳನ್ನು ಎಡಿಟ್ ಮಾಡಿರುವಂಥವ್ರು ಹರಿದಾಸ್ KGF ಅವರು. ವಿಶ್ವಾಸ್ ಕಶ್ಯಪ್ ಅವರು ನಮ್ಮ ಆರ್ಟ್ ಡೈರೆಕ್ಟರ್. ಯಾಕೆಂದ್ರೆ ಇದೊಂದು 1980s ರೀಕ್ರಿಯೇಟ್ ಮಾಡಬೇಕು ಅಂದ್ರೆ ಅದಕ್ಕೆ ವೇಣು ಅವರಷ್ಟೇ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಷ್ಟೇ ಕಾಂಟ್ರಿಬ್ಯೂಷನ್ ವಿಶ್ವಾಸ್ ಕಶ್ಯಪ್ ಅವ್ರದ್ದಾಗಿತ್ತು. ಎಲ್ಲರ ಕಾಂಟ್ರಿಬ್ಯೂಷನ್ ಇದಕ್ಕಿದೆ. ನಾವು ಒಬ್ಬೊಬ್ರು ಆರ್ಟಿಸ್ಟ್ಗಳ ಹೆಸರು ನಾನು ಹೇಳಕ್ ಆಗೋದಿಲ್ಲ. ಯಾರೊಬ್ರು ಬಂದು ಹೇಳಿದ್ರು ಒಂದು 2-3 ಜನ ಆರ್ಟಿಸ್ಟ್ ನೀವು ಕರೆದಿಲ್ಲ ಅಂತ. ಆಕ್ಚುಲಿ 2-3 ಜನ ಆರ್ಟಿಸ್ಟ್ ಅಲ್ಲ, ಒಂದು 50 ಆರ್ಟಿಸ್ಟ್ ಕರೆಕ್ಟ್ ಆಗಿಲ್ಲ ಇವತ್ತು. ಯಾಕಂದ್ರೆ ಅಷ್ಟು ದೊಡ್ಡ ಒಂದು ಪ್ರತಿಭಾವಂತ ನಟರ ದಂಡೇ ಇದೆ ಈ ಸಿನಿಮಾಗೆ. ಸೊ ಇಲ್ಲಿ ನೀವು ಟೀಸರ್ ನೋಡಿದ್ದೀರಾ, ಸಿನಿಮಾ ಇನ್ನೂ ಬರೋದಿದೆ, ನಮ್ಮ ಟ್ರೈಲರ್ ಲಾಂಚ್ ಆಗೋದಿದೆ, ಇನ್ನೂ ಒಂದಷ್ಟು ಹಾಡುಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಿದಾಗ ನಮಗೆ ಕೈ ಹಿಡಿದಿದ್ದೀರಾ, ನನ್ನ ಪ್ರೋತ್ಸಾಹ ನೀಡಿದ್ದೀರಾ. ಜನರಿಗೆ ಹೋಗೋದಕ್ಕೆ ನೀವೇ ನಮ್ಮ ಸೇತುವೆ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪ್ರಚಾರವನ್ನು ಕೊಡಿ, ನಮ್ಮ ನಿರ್ಮಾಪಕರಿಗೆ ಅದರಿಂದ ಜನರ ಹತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ಜನರು ಈ ಸಿನಿಮಾ ಇದೆ, ಈ ಸಿನಿಮಾ ಬಂದು ನೋಡಬೇಕು ಅನ್ನೋ ಹಾಗೆ ಮಾಡಿ. ದಯವಿಟ್ಟು ನಮ್ಮ ಇಡೀ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಇದೆ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ.